ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಈ ಥರ ಸೈಡ್ ಕೊಂಡು ಹೋಗ್ತಾ ಇದ್ದೀನಿ ಅಂತೀರಾ? ನಿಜ, ಅಲ್ಲೊಂದಷ್ಟು ದೂರ ನಮ್ಮ ಮನೆಯವ್ರಿಗೆ ಸೈಡ್ ಕೊಟ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದೆ. ಇದು ಈ ಲಾಗ್ ಬಂದು ಒಂದು 3-4 ದಿವಸದ ಲಾಗ್ ಆಗಿದೆ. ಹಂಗೆ ವರಮಹಾಲಕ್ಷ್ಮಿ ಹಬ್ಬದ್ದು ಸದಾ ಸೇರ್ಸಾಗಿದೆ. ಹಂಗೆ ಬರ್ತಾ ಅಲ್ಲೊಂದು ಸ್ವಲ್ಪ ಹಂಗೆ ಕಿತ್ಕೊಂಡೆ, ಸ್ವಲ್ಪ ಸೌದೆ ಹಂಗೆ ಕಟ್ಕೊಬರೋಣ ಅಂತ ಹೇಳಿ ಅಲ್ಲಿಂದ ಸೌದೆ ತೊಗೊಬಂದಲ್ಲಿ ಹಾಕ್ಬಿಟ್ಟು ಹಬ್ಬಕ್ಕೆ ಅಂತೇಳಿ ಕಾಟ ಮಗ್ಗಿಕೊಂಡಿದ್ನಲ್ವ, ಆ ಹೂವನ್ನೆಲ್ಲ ಕಟ್ಟಿರ್ತಾಯಿದ್ದೀನಿ. ಹಬ್ಬದ ದಿನ ಊದ್ರೇಟ್ ಮಾತಾಡ್ಸೋಕ್ಕಾಗುತ್ತಾ? ಯಪ್ಪ, ಆಗಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನಮ್ಮದ್ರಲ್ಲೇ ನೋಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಎಲ್ಲರೂ ಹಿಂಗೆ ಅಲ್ವಾ, ಆಲ್ಮೋಸ್ಟು ಎಲ್ಲ ಇದು ಮಾಡ್ಕೊಳ್ಳೋದು. ಹಂಗೆ ಹೂವು ಕಟ್ಟಾಯಿದ್ದಂಗೆ ರಾಗಿ ಹಸಿಟ್ಟು ಖಾಲಿ ಆಗಿತ್ತು, ಅದನ್ನು ಮಿಲ್ ಮಾಡಿಸ್ಕೊಬಂದಿದ್ವಿ. ಅದನ್ನು ಎಲ್ಲ ಜರಡಿ ಹಿಡ್ದಿಕ್ಕೊತಾ ಇದ್ದೀನಿ. ಅಷ್ಟೆಲ್ಲ ಮಾಡಾದಮೇಲೆ ಇನ್ನು ಅದು ಇದ್ರದ್ದು ಅದ್ರ ಈವ್ನಿಂಗ್ ಕಂಟಿನ್ಯೂಷನ್ ಲಾಗು. ನನ್ನ ಮಗಂಗೆ ಡ್ಯಾನ್ಸ್ ಕ್ಲಾಸ್ ಇತ್ತಲ್ಲ, ಹಂಗೆ ಅಲ್ಲಿ ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಇವಳು ಫ್ರೆಂಡು ಅಲ್ಲಿ ಬಿಟ್ಬಿಟ್ಟು ಹಂಗೆ ಸ್ವಲ್ಪ ಹಣ್ಣು ಎಲ್ಲ ತೊಗೋಬೇಕಿತ್ತ, ತೊಗೊಳ್ಳೋಣ ಅಂತ ಹೋದರೆ ಫುಲ್ಲು ಮಳೆ. ಸರಿ ಇನ್ನೇನು ಮಾಡೋದು, ಅವಳು ಕೊಡ ತಂದಿದ್ಲು, ಇಬ್ಬರು ಇಟ್ಕೊಂಡು ಹೋದ್ವಿ. 2 ಅನಾನಸ್ ತೊಗೊಂಡು, ಹೂವು ಇರಬೇಕಲ್ವ, ಇಕ್ಕೋದು ಚೆನ್ನಾಗಿರುತ್ತೆ ಅನಿಸ್ತು. ಹಂಗಾಗಿ ತೊಗೊಂಡು ಹಣ್ಣೆಲ್ಲ ಸ್ವಲ್ಪ ತೊಗೊಂಡ್ವಿ. ಯಾವನ್ನೂ ಮಾತಾಡ್ಸೋಕ್ಕಾಗಲ್ಲ, ಎಲ್ಲ ರೈಟು ಏರ್ಬಿಟ್ಟೈತೆ. ಅಲ್ಲಿಂದ ಹಂಗೆ ಬರ್ತಿದ್ದಂಗೆ ಇಬ್ರು ಅವಳು ಬ್ಲೌಸ್ ಪೀಸ್ ತೊಗೋಬೇಕಿತ್ತಂತೆ ನನ್ನ ಫ್ರೆಂಡು. ಹಂಗಾಗಿ ಅವಳು ಬ್ಲೌಸ್ ಪೀಸ್ ತೊಗೋತಾಯಿದ್ಲು. ತೊಗೊಂಡಾದ್ಮೇಲೆ ಇದು ನೆಕ್ಸ್ಟು ಅದ್ರ ಕಂಟಿನ್ಯೂಷನ್ ಲಾಗ್ ಆಗಿದೆ. ಇದು ಐ ಥಿಂಕ್ ಗುರುವಾರದ ಲಾಗ್ ಆಗಿರಬೇಕು ಅಂದ್ಕೊತೀನಿ. ಇದು ನನ್ನ ಮಗನ ಕಾಲು ಕೊಡೋ ಅಂತ ಇಟ್ಟಿದ್ದೆ, ಮರ್ಬಿಟ್ಟು ಫೋನ್ ಬಂತು. ಅವ್ನು ಕಳ್ಸೋಷ್ಟೊತ್ತಿಗೆ ಹಾಲೊಂದೆಲ್ಲ ಹಂಗಾಗೋಗಿತ್ತು. ಎಡವಟ್ಟು ಫಾರ್ ದ ಫಸ್ಟ್ ಟೈಮ್ ಅಂದ್ಕೊತೀನಿ. ಆಮೇಲೆ ಗುರುವಾರ ಎಲ್ಲ ಮನೆ ಕ್ಲೀನ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ತಾಯಿದೆ. ಇವೆಲ್ಲ ಸೀಟಿದ್ದೀನಿ, ಸ್ವಲ್ಪ ಎಲ್ಲ ಸೀಟದಿದೆ. ತಲೆ ಕೆಡ್ತು. ಅಷ್ಟರ ಕಡೆ ನಮ್ಮಮ್ಮ ಸ್ವಲ್ಪ ತುಪ್ಪ ಕೊಡ್ತೀನಿ ಅಂತ ಹೇಳ್ತು, ತುಪ್ಪ ದೀಪ ಹಚ್ಬೇಕಿತ್ತು. ಅದಕ್ಕೆ ಏಳುಗಳಿಗೆ ಹೋದೆ. ಅಲ್ಲಿಂದ ಈಸ್ಕೊಬಂದು ಎಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ತೊಳಿತಾರೋಳು ನಾನಾದರೂ ಬಟ್ಟೆ ನೆನೆಸ್ಕೊಳ್ಳೋದು ಜೂನು, ಏನೂ ಮಾಡೋಕ್ಕಾಗಲ್ಲ. ಪೈಪಲ್ಲಿ ಆಡ್ಕೊಂಡು ಸ್ವಲ್ಪ ಎಲ್ಲ ನೆನೆಸ್ಕೊಂಡು ಅದು ಬೇರೆ ಹೊಡೆದೋಗಿದ್ದಕ್ಕೆ ಇನ್ನು ಸ್ನಾನ ಮಾಡ್ಕೊಬಂದು ಗುರುವಾರ ಸ್ವಲ್ಪ ನೈಟೇ ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಹಂಗೆ ಅಲ್ವಾ, ಇಲ್ಲ ಯಾರು ಬೆಳಗ್ಗೆ ಎದ್ದು ಯಾವಾಗ ಫ್ರೆಶ್ಶಾಗಿ ರೆಡಿ ಮಾಡ್ಕೊತೀರಾ ಗೊತ್ತಿಲ್ಲ. ಬಟ್ ನಾನಂತೂ ವರ್ಷವೂ ಹಾಗೆ ಸ್ವಲ್ಪ ನೈಟೇ ಹಣ್ಣು ಅವೆಲ್ಲ ಜೋಡಿಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡೋ ಥರ ರೆಡಿ ಮಾಡ್ಕೊತೀನಿ. ಹಿಂದೆಗಡೆ ಫ್ರಿಜ್ ಇರೋದ್ರಿಂದ ಫ್ರಿಜ್ ಕಾಣುತ್ತೆ, ಏನು ಮಾಡೋದು ಗೊತ್ತಾಗದೆ ಆ ಥರ ಸೀರೆ ಬಿಟ್ಟಿದೆ. ಆ ಸೀರೆ ಬಿಟ್ಟಿದ್ದು ಫುಲ್ಲು ಬೋರ್ಡಾಗಿ ಕಾಣುತ್ತಲ್ಲ, ಏನನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸಾವಂತಿಗೆ ಮತ್ತು ಮಾವಿಂದ ಎಲೆದು ತೊಗೊಂಡು ಆ ಥರ ಇದು ಮಾಡ್ತಾಯಿದ್ದೀನಿ. ಆ ಥರ 4 ಸೈಡು ಇಟ್ಕೊಂಡು ಒಂದು ದಾರ ತೊಗೊಂಡು ದಾರದಲ್ಲಿ ಪೋಣಿಸ್ಕೊಂಡು ಆ ಹೂವನ ಅದರಿಂದ ಅದಕ್ಕೆ ಟ್ಯಾಗ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಈ ಥರ ಬಂತು, ಬಟ್ ಜಾಸ್ತಿ ಮಾಡಿದರೆ ಚೆನ್ನಾಗಿರೋದು ಅನಿಸ್ತು. ಹಂಗೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಅಷ್ಟು ಮಾಡಿದೆ. ಸರಿ ಅಂತ ಹೇಳಿ ಸೀರೆನೆಲ್ಲ ಇದನ್ನೇ ಗೈಸ್ ಅವತ್ತು ತೊಗೊಂಡಿದ್ದು. ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಓಕೆ ಅಂತ ಹೇಳಿ ತೊಗೊಬಂದ್ವಿ, ಯಾವುದೋ ಒಂದಿರಲಿ ಅಂತ ಎಲ್ಲ ರೆಡಿ ಮಾಡಿ ಫೈನಲಾಗಿ ಇಷ್ಟು ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿ ಮಲ್ಕೊಂಡು ಇಷ್ಟು ಮಾಡೋಷ್ಟೊತ್ತಿಗೆ 12 ಗಂಟೆ ಆಗೋಯ್ತು. ಇನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಲಕ್ಷ್ಮಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇನು ಕಣ್ಗೆಲ್ಲ ಏನೂ ಇಡೋಲ್ಲ, ಸಿಂಪಲ್ಲಾಗಿ ಕೂರಿಸ್ಕೊತೀನಿ ಅಷ್ಟೇ. ನನಗೆ ಯಾವ ಥರ ಆಗುತ್ತೋ ಆ ಥರ ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಮೂಗ್ಬಿಟ್ಟು ತೊಗೊಬಂದಿದ್ದು ಮೂಗ್ಬಿಟ್ಟು ಬೇರೆ ಇದೇ ಆಗ್ಬಿಡ್ತು ದೇವ್ರದ್ದು. ಮತ್ತೇನೇನೋ ಮಾಡಿ ಅದಕ್ಕೂ ಇಟ್ಟಿದ್ದಾಯಿತು. ಅಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಹೋಯ್ತು 5:30. ಬೆಳಿಗ್ಗೆ ಎದ್ದು ರಂಗೋಲಿ ಎಲ್ಲ ಬೆಳಗ್ಗೆನೇ ಹಾಕಿದ್ದು, ತೊಳೆದ್ಬಿಟ್ಟಿದ್ದು ಅಷ್ಟೇ ಅಲ್ವಾ. ರಂಗೋಲಿ ಹಾಕಿ ಸ್ನಾನ ಮಾಡ್ಕೋದಕ್ಕೆ ದೀಪ ಹಚ್ಚೋ ಟೈಮ್ ಆಯಿತು. ನೆಮ್ಮದಿಯಾಗಿ ದೀಪನೂ ಸದಾ ಹಚ್ಚಿದ್ವಿ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣ್ತೈತೆ ಅಂತ ನೀವು ನೋಡಿರಂತೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಮಾಡೋಷ್ಟೊತ್ತಿಗೆ ನನ್ನ ಮಗನೂ
ಕೂಡ ಇದ್ದಿದ್ದ. ಅವನು ಕಂಕಣ ಕಟ್ಟಿಲ್ಲ, ಹೊಸ ಬಟ್ಟೆ ಹಾಕಿಲ್ಲ ಅಂತ ಇದು ಮಾಡ್ತಿದ್ದ. ಸರಿ ಅಂತ ಹೇಳಿ ಅವನು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಎಲ್ಲ ಹಾಕ್ತೆ. ಏನಿದು ಅದು ಶುಕ್ರವಾರದ ನೈಟು ಎಲ್ಲ ಪೂಜೆ ಎಲ್ಲ ಆಗಿ ನಾನು ಊಟ ಮಾಡ್ಬೇಕಾದ್ರೆ ಅವ್ರ ಅಪ್ಪನ ಫೋನಲ್ಲಿ ಡ್ಯಾನ್ಸ್ ನೋಡಿಕೊಂಡು ಮಾಡ್ತಾಯಿದ್ದೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.